ಬಿಗ್ ಬಾಸ್‌ನಲ್ಲಿ ಹಿಂದೆ ಎಂದೂ ಆಗದಂತ ಒಂದು ಘಟನೆ ನಡೆದೇ ಹೋಗಿದೆ. ಹೌದು. ಈ ಬಾರಿಯ ಬಿಗ್ ಬಾಸ್ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಾಕ್ತಾ ಇದೆ. ಜೊತೆಗೆ ಯಾವತ್ತು, ಯಾವಾಗ ಏನಾಗುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವತ್ತಿದ್ದವರು ನಾಳೆ ಇನ್ನೊಂದ್ ಥರ ಇರ್ತಾರೆ. ಸೊ, ಇವತ್ತಿನ ಪ್ರೋಮೋ ಮತ್ತು ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ಹೌದು. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಅನ್ಕೊಂಡಿದ್ದವರು ನಂಗಿಲ್ಲಿರಕ್ಕೆ ಆಗ್ತಾ ಇಲ್ಲ, ದಮ್ಮಯ್ಯ ದಕ್ಕಯ್ಯ ಅಂತ ಕಣ್ಣೀರು ಹಾಕಿದ್ದಾರೆ, ಕೈ ಮುಗಿದು ಗೋಗರ್ದಿದ್ದಾರೆ. ಇದರಿಂದ ಕೋಪಗೊಂಡಂತ ಕಿಚ್ಚ ಸುದೀಪ್ ಅವರು ಆಯ್ತು ಹೋಗಿ ಮನೆಗೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಇವತ್ತಿನ ಎಪಿಸೋಡ್ನಲ್ಲಿ ಆಗಿದ್ದೇನು? ಕ್ವಿಟ್ ಮಾಡ್ತಾ ಇರೋರು ಯಾರು? ಇದಕ್ಕಿದ್ದ ಹಾಗೆ ಮನೆಯಿಂದ ಹೊರಗೆ ಹೋಗ್ತೀನಿ, ನಂಗೆ ಇಲ್ಲಿರಕ್ ಆಗ್ತಾನೆ ಇಲ್ಲ ಅಂತ ಕಣ್ಣೀರು ಹಾಕಿ ಗೋಗರೆದವರು ಯಾರು ಮತ್ತೆ ಯಾಕೆ? ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಜೊತೆಗೆ ಕೈ ಮುಗಿದು ಕಣ್ಣೀರು ಹಾಕಿದವರು ಪ್ರೋಮೋದಲ್ಲಿ ತೋರಿಸಿದಂತೆ ಮನೆಗೆ ಹೋಗ್ಬಿಡ್ತಾರಾ? ಇದರ ರಿಯಾಲಿಟಿ ಏನು? ಟಿ.ಆರ್.ಪಿ ಗಿಮಿಕ್ಕಾ ಅಥವಾ ನಿಜವಾಗ್ಲೂ ಹೊರಗೆ ಹೋಗಿದ್ದಾರಾ? ಇವತ್ತು ಹೊರಗೆ ಹೋದವರು ಯಾರು? ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಆದ್ರೆ ಪ್ರತಿಯೊಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀವು ಪಡ್ಕೊಳ್ತಾ ಹೋಗ್ಬೋದು. ಎಸ್, ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಕನ್ನಡಿ ಇಂಡಸ್ಟ್ರಿಯಲ್ಲೇ ಇದ್ದವರು. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತಂಗಿ ಪಾತ್ರವನ್ನ ಮಾಡ್ಕೊಂಡಿದ್ದಂಥ ಶೋಭಾ ಅದಾದ್ಮೇಲೆ ತೆಲುಗು ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸೀರಿಯಲ್ಗಳನ್ನು ಮಾಡಿಕೊಂಡು ಜೊತೆಗೆ ಅತಿ ಹೆಚ್ಚು ಕ್ರೇಜ್ ಮತ್ತು ಅತಿ ಹೆಚ್ಚು ಫ್ಯಾನ್ ಅನ್ನ ಗಳಿಸ್ಕೊಂಡಿದ್ದು ಬಿಗ್ ಬಾಸ್ನಲ್ಲಿ. ಹೌದು, ತೆಲುಗು ಬಿಗ್ ಬಾಸ್ನಲ್ಲಿ ಶೋಭಾ ಒಂದೊಳ್ಳೆ ಹವಾ ಕ್ರಿಯೇಟ್ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಲೇಡಿ ರ್ಯಾಂಬೋ ಅಂತಾನೆ ಕರೆಸ್ಕೊಂಡಿದ್ರು, ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಂಡಿದ್ರು. ಆಕೆಗೆ ಅಷ್ಟರ ಮಟ್ಟಿಗೆ ಫ್ಯಾನ್ ಕ್ರೇಜ್ ಇತ್ತು. ಇನ್ನೇನು ಗೆದ್ದೇ ಗೆಲ್ತಾರೆ ಅಂತ ಅನ್ಕೊಂಡವರು ಸೋತು ಮನೆಗೆ ಹೋಗಿದ್ರು. ಆದರೆ ಫ್ಯಾನ್ಸ್ ಕ್ರೇಜ್ ಮಾತ್ರ ಸಿಕ್ಕಾಬಟ್ಟೆ ಇತ್ತು. ಸೊ, ಕನ್ನಡತಿಯೊಬ್ಬರು ತೆಲುಗು ಇಂಡಸ್ಟ್ರಿಯಲ್ಲಿ ಅಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಾಕಿದ್ದಾರೆ, ಅಷ್ಟರ ಮಟ್ಟಿಗೆ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅಂಥವರೆಲ್ಲ ಬಿಗ್ ಬಾಸಿಗೆ ಬರಬೇಕು ಅಂತ ಬಿಗ್ ಬಾಸ್ ಸೀಸನ್ ಶುರು ಆಗೋದಕ್ಕಿಂತ ಮುಂಚಿತವಾಗಿಯೇ ಹೆಸರು ಕೇಳಿ ಬಂದಿತ್ತು. ಬಿಗ್ ಬಾಸ್ ಸೀಸನ್ 11 ಶುರು ಆದಾಗ ಯಾರೋ ಒಬ್ರು ಮಿಸ್ಸಿಂಗ್ ಅನಿಸ್ತಿದ್ದಾರೆ, ಇನ್ಯಾರೋ ಒಬ್ರು ಬೇಕಾಗಿದೆ, ಇಲ್ಲಿಗೆ ಬರಬೇಕಾದವರು ಬಂದಿಲ್ಲ, ಇವಾಗಿರೋರೆಲ್ಲ ಒಂಥರ ಪೆಂಗು ಅಂತಾನೆ ಅನ್ಕೊಳ್ಳಾಗಿತ್ತು. ಸೊ, ಈ ಎಲ್ಲ ಲೆಕ್ಕಾಚಾರಗಳು ಗೊತ್ತಾಗ್ತಾ ಇದ್ದ ಹಾಗೇನೆ ಬಿಗ್ ಬಾಸ್ ಶೋಭಾ ಅವರನ್ನ ಬಿಗ್ ಬಾಸ್ ಸೀಸನ್ 11 ಕನ್ನಡಕ್ಕೆ ಕರೆಸಿಯೇ ಬಿಟ್ರು. ಶೋಭಾ ಬಂದ ವಾರ ಅಂತೂ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರು ಇಲ್ಲಿವರೆಗೂ ಗೆದ್ದ ಹಿಸ್ಟ್ರಿ ಇಲ್ಲ. ಬೇರೆ ಭಾಷೆಗಳಲ್ಲಿ ಗೆದ್ದಿದ್ದಾರೆ, ಆದರೆ ಕನ್ನಡದಲ್ಲಿ ಗೆದ್ದಿದ್ದಿಲ್ಲ. ಆದರೆ ಈ ಬಾರಿ ಕನ್ನಡದಲ್ಲಿ ಆ ಮಿರಾಕಲ್ ಕೂಡ ಆಗಬಹುದೇನೋ. ಇಲ್ಲಿ ಯಾರು ಮಧ್ಯದಲ್ಲಿ ಬಂದ್ರೋ ಶೋಭಾ ಅವರೇನೆ ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನು ಪಡ್ಕೊಳ್ಬಹುದೇನೋ ಮತ್ತು ಹುಡುಗಿಯಾಗಿ ಬಿಗ್ ಬಾಸ್ ಸೀಸನ್ 11ರ ಪಟ್ಟವನ್ನು ಕೂಡ ಪಡ್ಕೊಳ್ಬಹುದೇನೋ. ಅಲ್ಲಿಗೆ 2 ದಾಖಲೆಗಳು ಅವ್ರ ಹೆಸರಿಗೆ ಬರುತ್ತೆ ಅಂತ ಅನ್ಕೊಂಡು ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಯಾಕಂದ್ರೆ ಶೋಭಾ ಚಿಕ್ಕ ಪುಟ್ಟ ವಿಚಾರಗಳಿಗೂ ರೇಗೋದು, ಎಲ್ರ ಮೇಲೂ ಗಲಾಟೆಗೆ ಹೋಗೋದು, ಹೌಹಾರೋದು ಮತ್ತು ಇದ್ದಿದ್ದ ಹಾಗೆ ಹೇಳೋದು, ಬೆಂಕಿ ಚೆಂಡು ಥರ ಮಾತಾಡೋದು, ಒಮ್ಮೆಲೆ ರೈಸ್ ಆಗೋದು ಮತ್ತು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದ ಹಾಗೆ ಹಳೆಯ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸಿದ್ದು, ಇದೆಲ್ಲವನ್ನ ನೋಡಿದಾಗ ನಿಜವಾಗ್ಲೂ ಈಕೆಗೊಂದು ಖದರ್ ಇದೆ. ಈಕೆನ ಬಿಗ್ ಬಾಸ್ನ ವಿನ್ನರ್ ಆಗೋದು ಪಕ್ಕ. ಈಕೆಗೆ ಎದುರು ಮಾತು ಕೊಡೋರು ಯಾರೂ ಇಲ್ಲ ಅಂತ ಅನ್ಸುತ್ತೆ. ಇದ್ರೆ ಈಕೆ ಥರಾನೇ ಇರಬೇಕು. ಟಾಸ್ಕಲ್ಲೂ ಎಮೋಷನಲ್ ಆಗಿ ಈಕೆ ಎಲ್ಲೂ ಕೂಡ ವೀಕೆ ಆಗಲ್ಲ. ತನ್ನ ಆಟ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಎದುರುಗಡೆ ಇರೋರು ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ತಪ್ಪು ಅಂತ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಹಾಗಾಗಿ ಈಕೆಗೆ ಗೆಲ್ಲುವ ಎಲ್ಲ ಅರ್ಹತೆಗಳು ಇದೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿತ್ತು. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಕಿರಾತಕರೇ. ಈ ಬಾರಿ ಕಳಪೆ ಪಟ್ಟವನ್ನ ಶೋಭಿತಾಗೆ ಕೊಡ್ತಾ ಇದ್ದ ಹಾಗೇನೆ ಶೋಭಿತಾಗೆ ತಡ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರು ಹಾಕಿ ಜೈಲಿಗೆ ಹೋದ್ರು. ಅದಾದ್ಮೇಲೆ ತನಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ಜ್ವರ ಇದೆ, ಕುತ್ತಿಗೆ ನೋವಿದೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಅದ್ಯಾಕೋ ಆಟಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಚೈತ್ರ ಕುಂದಾಪುರ ಬಳಿ ಹೇಳ್ಕೊಂಡು ಕಣ್ಣೀರು ಹಾಕಿದ್ದು ಇದೆ. ಇವತ್ತು ಎಲಿಮಿನೇಷನ್ ರೌಂಡ್ ಸ್ಯಾಟರ್ಡೆ ಬಂದಿದ ತಕ್ಷಣ ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕಲಾಗತ್ತೆ. ಸೊ, ಆ ಲೆಕ್ಕಾಚಾರದ ಪ್ರಕಾರ ಇವತ್ತು ಭವ್ಯ ಗೌಡ ಅಥವಾ ಐಶ್ವರ್ಯ ಸಿಂಧೂಗೆ ಇಬ್ಬರಲ್ಲಿ ಯಾರೊಬ್ರು ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ಇವರಿಬ್ಬರ ಆಟ ಅಷ್ಟಕ್ಕಷ್ಟೇ ಇದೆ. ಹಾಗಾಗಿ ವೋಟ್ ಕೂಡ ಬಂದಿರೋದು ಡೌಟ್ ಇದೆ. ಒಂದೇ ಭವ್ಯ ಗೌಡ ಇಲ್ಲ ಐಶ್ವರ್ಯ ಸಿಂಧೂಗೆ ಇಬ್ಬರಲ್ಲಿ ಯಾರು ಒಬ್ರು ಮನೆಯಿಂದ ಗೇಟ್ ಪಾಸ್ ತೆಗೆದುಕೊಳ್ತಾರೆ ಅಂತ ಲೆಕ್ಕ ಹಾಕಲಾಗಿತ್ತು. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೇನೆ ಕಿಚ್ಚ ಸುದೀಪ್ ಬಂದು ಶೋಭಾ ನೀವು ಸೇಫ್ ಅಂತ ಹೇಳ್ತಾ ಇದ್ದ ಹಾಗೇನೆ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದಾರೆ. ನಂಗೆ ಇಲ್ಲಿರೋದಕ್ಕೆ ಆಗ್ತಾನೆ ಇಲ್ಲ ಸರ್, ನಾನು ಹೋಗ್ಲೇಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸ್ವಲ್ಪ ಬುದ್ಧಿ
ಕಿವಿಮಾತು ಹೇಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲದೆ ಇರೋದ್ರಿಂದ ಸುದೀಪ್ಗೂ ಕೂಡ ಬೇಸರ ಆಗಿ ಗೇಟ್ ಓಪನ್ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲಿಗೆ ಡೋರ್ ಓಪನ್ ಆಗಿದೆ. ಶೋಭಾ ಶೆಟ್ಟಿ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಂಗ್ ನೋಡಿದ್ರೆ ಶೋಭಾ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ, ಹೊರಗೆ ಬರ್ತಾರೆ ಅನ್ನುವಂಥ ಸುದ್ದಿಗೆ ಬಂದುಬಿಟ್ಟಿದ್ದಾರೆ ಅಂತ ಆಗಿದೆ. ನಿಮಗೆಲ್ಲ ನೆನಪಿರಬಹುದು, ಕಳೆದ ಸೀಸನಲ್ಲೂ ವರ್ತೂರು ಸಂತೋಷ್ ಅವರು ಇದೇ ಥರ ಮಾಡಿದ್ರು. ಆ ಸಂದರ್ಭದಲ್ಲೂ ಕಿಚ್ಚ ಇದನ್ನೇ ಹೇಳಿದ್ರು. ಆಗಲೂ ಕೂಡ ಡೋರ್ ಓಪನ್ ಆಗಿತ್ತು. ಪ್ರೋಮೋದಲ್ಲಿ ಅದನ್ನೇ ರಿಲೀಸ್ ಮಾಡಿದ್ರು. ಸಂತು ಹೊರಗಡೆ ಬರ್ತಾರೆ ಅಂತಾನೆ ಎಲ್ಲರೂ ಭಾವಿಸಲಾಗಿತ್ತು. ಆಮೇಲೆ ಕೊನೆಯ ಮೂಮೆಂಟ್ನಲ್ಲಿ ಸ್ವಲ್ಪ ಸಮಯ ಕೊಟ್ಟಿದ್ರಿಂದ ಮತ್ತು ಅವರ ತಾಯಿಯನ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದ್ರಿಂದ ಎಲ್ಲರೂ ಸೇರಿ ಮಾತನಾಡಿದ್ರಿಂದ ಕೊನೆಗೆ ಮನಸ್ಸನ್ನು ಬದಲಿಸಿಕೊಂಡು ನಾನು ಇರ್ತೀನಿ ಅಂತ ವರ್ತೂರು ಸಂತೋಷ್ ಉಳಿದು ಬಿಟ್ಟಿದ್ರು. ಫೈನಲ್ ವರ್ಗೂ ಕೂಡ ಬಂದೇ ಬಿಟ್ಟಿದ್ರು. ಶೋಭಾ ವಿಚಾರದಲ್ಲೂ ಕೂಡ ಅದೇ ಆಗೋದು ಅಂತ ಮಾತನಾಡ್ಕೊಳ್ಳಲಾಗ್ತಾ ಇದೆ. ಪ್ರೋಮೋದಲ್ಲಿ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಶೋಭಾ ಅಂತ ತೋರಿಸಲಾಗಿದೆ. ಆದರೆ ಶೋಭಾ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಲ್ಲ. ಬುದ್ಧಿ ಹೇಳ್ತಾರೆ. ಅವ್ರಿಗೂ ಕೂಡ ಒಂದಷ್ಟು ಸಮಯ ಕೊಡ್ತಾರೆ. ಎಲ್ಲರೂ ಬುದ್ಧಿ ಹೇಳಿದ್ಮೇಲೆ ಶೋಭಾ ಓಕೆ ನಾನು ಇಲ್ಲಿ ಇರ್ತೀನಿ ಅಂತ ಒಪ್ಕೊಳ್ತಾರೆ. ಈ ವಾರ ಬೇರೆಯವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೇ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಶೋಭಾ ಹೊರಗೆ ಬಂದಿದ್ದೇ ಆಗಿದ್ದರಲ್ಲಿ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ಆಗುತ್ತೆ. ತೆಲುಗು ಇಂಡಸ್ಟ್ರಿಯಲ್ಲಿ ಹವಾ ಮೇಂಟೈನ್ ಮಾಡಿದವರು ಕನ್ನಡ ಇಂಡಸ್ಟ್ರಿಯಲ್ಲಿ ಸೋತು ಸುಣ್ಣವಾಗಿ ತಾನಾಗೆ ಸೋಲೊಪ್ಕೊಂಡು ಮನೆಗೆ ಹೋಗೋದು ಅಂತಂದ್ರೆ ನಿಜವಾಗ್ಲೂ ಬೇಸರ. ನಿಮಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.